ಬಳ್ಳಾರಿಯ ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ ಕಳೆದ 5 ದಿನಗಳಿಂದ ನಡೆಯುತ್ತಿದ್ದ ರಾಜ್ಯಮಟ್ಟದ ಯುವಜನೋತ್ಸವ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ನಿನ್ನೆ ನಡೆಯಿತು. ಸಮಾರಂಭದಲ್ಲಿ ಪ್ರಬಂಧ, ಚಿತ್ರಕಲೆ ಸೇರಿದಂತೆ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಮಂಗಳೂರು ವಿಶ್ವವಿದ್ಯಾಲಯದ ಕಾರ್ಯಕ್ರಮ ಸಂಯೋಜನಾಧಿಕಾರಿ ಚೇತನ್ ಶೆಟ್ಟಿ, ರಾಷ್ಟ್ರೀಯ ಸೇವಾ ಯೋಜನೆಗಳಂತಹ ಶಿಬಿರಗಳಿಂದ ವಿದ್ಯಾರ್ಥಿಗಳು ಭೌತಿಕವಾಗಿ ಸದೃಢರಾಗಬೇಕು. ನಿರಂತರ ಶೈಕ್ಷಣಿಕ ಸಾಂಸ್ಕೃತಿಕ ಚಟುವಟಿಕೆಗಳಿಂದ ಮಾತ್ರ ವಿಶ್ವವಿದ್ಯಾಲಯ ಶ್ರೀಮಂತವಾಗಿರಲು ಸಾಧ್ಯ ಎಂದರು. ಇದೆಲ್ಲೂ ವಿದ್ಯಾರ್ಥಿಗಳ ಕೆಲವೊಮ್ಮೆ ನಾವೇ ಬಹಳ ದೊಡ್ಡವರು, ನಮ್ಮ ಕಲೆ ಬಹಳ ದೊಡ್ಡದು ಅಂತ ನಾವು ತಿಳ್ಕೊಳ್ತೇವೆ. ನಮ್ಮ ಇಡೀ ಭಾರತದ ಸಾಂಸ್ಕೃತಿಕ ಪರಂಪರೆ ಎದುರುಗಡೆ ನಾವು ಅನೇಕ ಸಂದರ್ಭದಲ್ಲಿ ಕುಬ್ಜರಾಗ್ತೇವೆ. ವಿಜಯನಗರ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಕುಲಸಚಿವ ಎಸ್ಎನ್ ರುದ್ರೇಶ್, ವಿದ್ಯಾರ್ಥಿಗಳ ಬದುಕಿನಲ್ಲಿ ಪಠ್ಯೇತರ ಚಟುವಟಿಕೆಗಳು ಇದ್ದಾಗ ಮಾತ್ರ ಜೀವನ ಉತ್ತಮವಾಗಿರಲು ಸಾಧ್ಯ. ಶ್ರಮದಾನದ ಮೂಲಕ ಪರಿಸರ ಉಳಿಸಿ ಬೆಳೆಸಲು ವಿದ್ಯಾರ್ಥಿಗಳು ಮುಂದಾಗುವಂತೆ ಕರೆ ನೀಡಿದರು. ನನ್ನ ಆರೋಗ್ಯನೂ ಸರಿ ಆಯ್ತು, ಈ ದೇಶಕ್ಕೊಂದು ಪರಿಸರವನ್ನ ಮೂಡಿಸಿದಂಗಾಯ್ತು. ನಾವು ಏನ್ ಕೊಡ್ಬೇಕು? ಈ ಜಗತ್ತನ್ನ ಉಳಿದಲಿಕ್ಕೆ ಏಕೈಕ ಮಾರ್ಗ ಯಾವುದು ಅಂತ ಹೇಳಿದ್ರೆ ಪರಿಸರವನ್ನ ಕಾಪಾಡಬೇಕು. ವಿದ್ಯಾರ್ಥಿನಿ ಜ್ಯೋತಿ, ವಿವಿಧತೆಯಲ್ಲಿ ಏಕತೆ ಸಾಧನೆಗೆ ಹಾಗೂ ವಿದ್ಯಾರ್ಥಿಗಳಲ್ಲಿನ ಸುಪ್ತ ಪ್ರತಿಭೆ ಹೊರತರುವಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಹೆಚ್ಚು ಆಯೋಜಿಸಬೇಕಾಗಿದೆ ಎಂದರು. ಇವತ್ತು ಎಲ್ಲ ಒಂದು ಕ್ಷೇತ್ರಗಳಲ್ಲಿಯೂ ಕೂಡ ವಿವಿಧತೆಯಲ್ಲಿ ಏಕತೆಯನ್ನು ಸಾರಲು ಹಲವಾರು ಸಾಧನಗಳನ್ನ ಬಳಸ್ತಿದ್ದಾರೆ. ಬಟ್ ಈ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಹಲವಾರು ಕಾಲೇಜ್ಗಳು, ಹಲವಾರು ಪ್ರತಿಭೆಗಳು ಅನಾವರಣಗೊಳ್ಳಿಕ್ಕೆ ಈ ರಾಷ್ಟ್ರೀಯ ಸೇವಾ ಯೋಜನೆ ಅವಶ್ಯಕವಾಗಿದೆ ಅಂತ ನನಗನ್ಸುತ್ತೆ. ಎನ್ಎಸ್ಎಸ್ ಅಂದ್ರೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿ ಅನ್ನಪೂರ್ಣ ಎನ್ಎಸ್ಎಸ್ ಯುವ ಜನತೆಯಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸುವಲ್ಲಿ ಉಪಯುಕ್ತ ವೇದಿಕೆಯಾಗಿದೆ ಎಂದು ತಿಳಿಸಿದರು. ವೇದಿಕೆ ಇದಾಗ್ಯದ. ಹಂಗೆ ಇದ್ರೊಳಗೆ ಸೇರ್ಕೊಂಡವ್ರು ಮುಂದೆ ದೇಶ ಸೇವೆ ಮಾಡ್ಲಕ್ ಬಹಳ ಬರ್ತಾರ. ಆದ್ದರಿಂದಾಗಿ ಎಲ್ಲರೂ ಇದ್ರೊಳಗೆ ಸೇರ್ಕೋಬೇಕು. ಬೇರೆ ಬೇರೆ ಸ್ಪರ್ಧೆಗಳ ಮೂಲಕ ಮಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಸುಜಯ್ ಶೆಟ್ಟಿ, 5 ದಿನಗಳ ಯುವಜನೋತ್ಸವದಲ್ಲಿ 21 ವಿಶ್ವವಿದ್ಯಾಲಯಗಳ ಪ್ರತಿನಿಧಿಗಳು ಭಾಗವಹಿಸಿದ್ದು, ವಿವಿಧ ಪ್ರದೇಶಗಳ ಕಲೆ, ಸಂಸ್ಕೃತಿ, ಆಚಾರ, ವಿಚಾರ ತಿಳಿಯಲು ನೆರವಾಯಿತು ಎಂದರು. ಒಂದು ವಿಶಿಷ್ಟವಾಗಿ ಅರ್ಥಪೂರ್ಣವಾಗಿ ನೆರವೇರಿಸಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಕ್ಯಾಂಪ್ನಲ್ಲಿ ಒಂದಿಷ್ಟು ಸೇವಾ ಮನೋಭಾವಗಳನ್ನ, ಮಾನವೀಯ ಮೌಲ್ಯಗಳನ್ನ, ಜೊತೆಗೆ ಒಂದಿಷ್ಟು ಬೇರೆ ಬೇರೆ ವ್ಯವಸ್ಥೆಗಳಿಗೆ ನಾವು ಯಾವ ರೀತಿಯಾಗಿ ಒಗ್ಗಿಕೊಳ್ಬೇಕು, ಹೊಂದಾಣಿಕೆಯನ್ನು ಬದುಕಿನಲ್ಲಿ ಯಾವ ರೀತಿ ಮಾಡಬೇಕು ಅನ್ನುವಂತಹ ಮುಖ್ಯವಾದ ವಿಚಾರಗಳನ್ನ ಈ ಕ್ಯಾಂಪ್ ನಮ್ಗೆ ಕಲಿಸಿಕೊಟ್ಟಿದೆ.